is honey. This is brood chamber. Stinging. This is brood chamber, and this is honey chamber. This is honey chamber. It's the egg frames in this chamber, and this is the brood chamber. This is Apis cerana. This is Indian bee, Apis cerana, and queen inside the brood chamber only. And 3 type of bees: queen bee, worker bee, a drone bee. 3 type of bee in this box. Do you like to say it in Kannada? In your language. Do it in your language. Kannada. Yeah? Kannada or Hindi ಏನಿದೆ with Kannada. Okay. ಇದು ಭಾರತದ ಕಚ್ಚೋ 3 ಜೇನುನೊಣಗಳಲ್ಲಿ ಇದು ಒಂದು. ಇದಕ್ಕೆ ನಾವು ತೊಡುವೆ ಜೇನು ಅಂತೇವೆ. ಕನ್ನಡದಲ್ಲಿ ತೊಡುವೆ ಜೇನು ಅಂತೇವೆ ಅಥವಾ ಪೊಟ್ರೆ ಜೇನು ಅಂತೇವೆ. ಇಂಗ್ಲೀಷಿನಲ್ಲಿ ಇದು ಎಪಿಎಸ್ ಸೆರನಾ ಅಂತೇವೆ ವೈಜ್ಞಾನಿಕವಾಗಿ. ಇದರಲ್ಲಿ ಇದು ತಾಯಿ ಕೋಣೆ, ಇದು ಜೇನಿನ ಕೋಣೆ. ಇದರಲ್ಲಿ 8 ಈ ಥರ ಚೌಕಟ್ಟುಗಳನ್ನು ನಾವು ಇಡ್ತೇವೆ. ಇದರಲ್ಲೂ 8 ಚೌಕಟ್ಟುಗಳಿರ್ತವೆ. ಈ 8 ಚೌಕಟ್ಟುಗಳಿಂದ ನಮಗೆ ಜೇನು ಕೋಣೆಯ 8 ಚೌಕಟ್ಟಿನಿಂದ ನಮಗೆ 2 kg ಜೇನು ಸಿಗ್ತದೆ. ಆದರೆ ನಾವು ಬೇರೆ ದೇಶದ ಜೇನು ಹುಳುಗಳ ಜೊತೆಯಲ್ಲಿ ಇದನ್ನು ಹೋಲಿಕೆ ಮಾಡಿದಾಗ ನಮ್ಮ ಈ ಜೇನ ಅಲ್ಲಿ ತುಂಬ ಕಡಿಮೆ ಪ್ರಮಾಣ ಜೇನು ನಾವು ಶೇಖರಣೆ ಮಾಡ್ಬೋದು. ಬೇರೆ ಜರ್ಮನ್ ಅಥವಾ ಬೇರೆ ಅಮೇರಿಕಾ ಈ ಥರ ದೇಶಗಳಲ್ಲಿ ನಾವು ಮೆಲಿಫೆರಾ ಅನ್ನುವಂಥ ಜೇನು ಹುಳ ಇರುತ್ತೆ. ಅದರಲ್ಲಿ 15ರಿಂದ 20 kg, 20-25 kg ಜೇನು ತೆಗಿಬೋದು. ಇದರಲ್ಲಿ ನಾವು ಒಂದು ಸಾರಿ ಒಂದು ಒಳ್ಳೆ ಗೂಡಿನಲ್ಲಿ ನಾವು ಒಂದು ವಾರದಲ್ಲಿ ಅಥವಾ 8-9 ದಿವಸದಲ್ಲಿ ನಾವು 2 kg ಜೇನನ್ನು ಮಾತ್ರ ಪಡೆಯಬಹುದು. ಆದರೆ ಇದರಲ್ಲಿ ಔಷಧಿಯ ಗುಣ ತುಂಬ
ಹೆಚ್ಚಿದೆ. ಅಂದರೆ ಇಲ್ಲಿ ಮರಗಿಡಗಳಿರೋ ಕಾರಣ ಪ್ರತಿಯೊಂದು ಮರದಿಂದ ಆ ಹೂವಿನ ಮಕರಂದವನ್ನು ತಂದು ಇಲ್ಲಿ ಜೇನು ಶೇಖರಣೆ ಮಾಡೋದ್ರಿಂದ ಆ ಜೇನಿನಲ್ಲಿ ಔಷಧಿ ಗುಣಗಳು ತುಂಬ ಜಾಸ್ತಿ ಆಗಿರುತ್ತದೆ. ಇದು ನಾವು ಒಂದು ಸಾರಿ ಶೇಖರಣೆ ಮಾಡಿ ಈ ಗೂಡನ್ನು ನಾವು ಇಟ್ಟರೆ 3, 4, 5, 6 ವರ್ಷ ನಾವು ಯಾವ ಥರ ಇದನ್ನು ನೋಡ್ತೇವೆ ಆ ಥರ ನಾವು ಇದನ್ನು ಇಟ್ಕೊಳ್ಬೋದು. ಮಳೆಗಾಲದಲ್ಲಿ ಇದು ನಾವು ಮೇ ಕೊನೆಯಿಂದ ಸೆಪ್ಟೆಂಬರ್, ಅಕ್ಟೋಬರ್ವರೆಗೆ ನಾವು ಇದರಲ್ಲಿ ಜೇನು ನಾವು ತೆಗೆಯೋದಿಲ್ಲ. ಇದಕ್ಕೆ ನಾವು ಕೆಲವೊಂದು ಆಹಾರವನ್ನು ಅದಕ್ಕೆ ನಾವು ಕೊಡ್ತೇವೆ. ಮಳೆಗಾಲದಲ್ಲಿ ಅದಕ್ಕೆ ಏನು ತಿನ್ನೋಕ್ಕೆ ಸಿಕ್ಕೋದಿಲ್ಲ, ಅದರಿಂದ ನಾವು ಕೆಲವೊಂದು ಆಹಾರವನ್ನು ಕೊಡ್ತೇವೆ. ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇಯಲ್ಲಿ ನಾವು ಇದನ್ನು ಜೇನು ಸಾಕಣೆ ಮಾಡಲು ಶುರು ಮಾಡ್ತೇವೆ. ಡಿಸೆಂಬರ್ನ ಜೇನು ತುಂಬ ಗಟ್ಟಿಯಾಗಿರ್ತದೆ. ಯಾಕೆಂದರೆ ಮಳೆಗಾಲದಲ್ಲಿ ಶೇಖರಣೆ ಮಾಡಿ ಬಿಟ್ಟಂಥ ಜೇನು ಅದರಲ್ಲಿ ಈ ಜೇನು ಕೋಣೆಯಲ್ಲಿರುತ್ತೆ. ಇದನ್ನು ನಾವು ಡಿಸೆಂಬರ್ 15 ಅಥವಾ ಡಿಸೆಂಬರ್ ಎಂಡಲ್ಲಿ ತೆಗೆದು ತುಂಬ ಗಟ್ಟಿಯಾಗಿರ್ತದೆ. ಇನ್ನೊಂದು, ಈ ಜೇನು ಸಮಯಕ್ಕನುಸಾರ ಪ್ರಕೃತಿಯಲ್ಲಿ ಸಿಕ್ಕುವ ಹೂವಿಗೆ ಅನುಸಾರ ಇದರ ಟೇಸ್ಟು ಇದು ಬೇರೆ ಬೇರೆ ಆಗಿರ್ತದೆ. ಆದರೆ ಔಷಧಿ ಗುಣಗಳು ಎಲ್ಲವೂ ಒಂದೇ ಆಗಿರುತ್ತೆ. ಆದರೆ ತಿನ್ನಲಿಕ್ಕೆ ಟೇಸ್ಟು ಕೆಲವೊಂದು ಸರಿ ಹುಳಿ, ಕೆಲವೊಂದು ಸರಿ ಕಹಿ, ಈ ಥರ ಆ ಹೂವಿಗೆ ಅನುಸಾರ ಇದು ಬೇರೆ ಬೇರೆ ಆಗಿರ್ತದೆ. ಇದು ನಾವು ಬಾಕ್ಸಲ್ಲಿ ಸಾಕ್ಬೋದು, ಕೆಲವೊಂದು ಮರದ ದಿಮ್ಮಿಗಳಲ್ಲಿ ಸಾಕ್ಬೋದು, ಮಡಕೆಯಲ್ಲಿ ಸಾಕ್ಬೋದು. ಇದು ಹುತ್ತದಲ್ಲಿ ಇರ್ತದೆ, ಮರದ ಪೊಟ್ಟಲ್ಲಿ ಇರ್ತದೆ. ಅಂದರೆ ಕತ್ತಲು ಎಲ್ಲಿದೆ ಅಲ್ಲಿ ಈ ಜೇನುಗೂಡ ಇರ್ತದೆ. ಇದು ಈ ಜೇನುಗೂಡಿನ ಕೆಲವೊಂದು ಲಕ್ಷಣಗಳು. Nana, Yes. there is a lot of bees die in the world. Yes. It's a problem. Yeah. How would it feel for you if you would know? I understand. Okay. That's the Kannada language. Huh? Kannada. ಇಂದು ಪ್ರಪಂಚದ ಪ್ರತಿಯೊಂದು ಮೂಲೆಗಳಲ್ಲಿ ಕೆಲವು ಪ್ರಾಣಿಗಳನ್ನು ಕೊಲ್ಲುವ ಔಷಧಿಗಳಿಂದ, ಅಂದರೆ ಇವತ್ತು ಇದನ್ನು ನಾವು ಕೃಷಿಗೆ ಉಪಯೋಗಿಸುವ ಕೆಲವೊಂದು ಪೆಸ್ಟ್ ಕಂಟ್ರೋಲ್ಗಳಿಂದ ಸ್ಪ್ರೇ ಮಾಡಿದಾಗ, ಅದಕ್ಕೆ ನಾವು ಸಿಂಪರಣೆ ಮಾಡಿದಾಗ ಆ ಹೂವಿನಲ್ಲಿ ಈ ಜೇನುಹುಳ ಹೋಗಿ ಮಕರಂದವನ್ನು ತಂದು ಮರಿಗಳಿಗೆ ಕೊಟ್ಟಾಗ ಆ ಮರಿಗಳು ಆ ವಿಷದ ಮಕರಂದದಿಂದ ತುಂಬ ಸಾಯ್ತದೆ. ಅದು ಇವತ್ತಿಗೂ ಕರ್ನಾಟಕದಲ್ಲೆಲ್ಲ, ಇಡೀ ದೇಶದಲ್ಲಿ, ನಮ್ಮ ದೇಶದಲ್ಲಿ ಜೇನಿನ ಪ್ರಮಾಣ ಕಡಿಮೆ ಆಗ್ತಾ ಇರ್ತದೆ. ಅಂದರೆ ನಾವು ಕೃಷಿ ಭೂಮಿಯಲ್ಲಿ ಮಾಡುವಂಥ ಕೆಲವು ಸಿಂಪರಣೆಯಿಂದ. ಇನ್ನೊಂದು, ಯಾರು ಇದರಲ್ಲಿ ಕಷ್ಟಪಟ್ಟು ಇದಕ್ಕೆ ಒಂದು ಚುಚ್ಚು ಗುಣ ಇರುವುದರಿಂದ ಯಾರೂ ಇದಕ್ಕೆ ಕಷ್ಟಪಟ್ಟು ಇದರಲ್ಲಿ ಕೆಲಸ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಸುಲಭವಾಗಿ ಅವ್ರನ್ನ ಸಾಯಿಸಿ ನಾವು ಆ ಜೇನನ್ನು ಶೇಖರಣೆ ಮಾಡುವಂಥ ಒಂದು ಮನುಷ್ಯನ ಒಂದು ದುರಾಸೆಯೇ ಎನ್ನಬಹುದು. ಇದರಿಂದ ನಮ್ಮ ದೇಶದಲ್ಲಿ ಮಾತ್ರವಲ್ಲ, ಇಡೀ ಪ್ರಪಂಚದ ಮೂಲೆಗಳಲ್ಲಿ ಇದರ ಪ್ರಮಾಣ ತುಂಬ ಕಡಿಮೆ ಆಗ್ತಾ ಇದೆ. ಖಾಲಿ ಈ ತೊಡೆ ಜೇನು ಒಂದಲ್ಲ, ಹೆಜ್ಜೇನು, ಆಮೇಲೆ ಇದು ಕೋಲ್ ಜೇನು ಅನ್ನುವಂಥ ಎಲ್ಲ ಜೇನಿನ ಪ್ರಮಾಣ ಕಡಿಮೆ ಆಗ್ತಾ ಇರ್ತದೆ. ಕೆಲವೊಂದು ಔಷಧಿಯ ಅದನ್ನು ಅದಕ್ಕೆ ಹಾಕುವುದರಿಂದ ಅದರಿಂದ ತಂದ ಆ ಮಕರಂದವನ್ನು ಈ ಮರಿಗಳಿಗೆ ಕೊಟ್ಟಾಗ ಅದು ನಮಗೆಲ್ಲ ತಿಳಿದು ಅದು ಸತ್ಯ ಸಾಹಿತ್ಯ. ಈವನ್ ಮನುಷ್ಯನಾದರೂ ಕೂಡ ಅಷ್ಟೇ, ಈ ಥರದ ಕೆಲವೊಂದು ವಿಷಕಾರಿಕ ವಸ್ತು ತಿಂದಾಗ ಅವರಿಗೆ ಇದರಿಂದ ಅವರು ಹುಷಾರಿಲ್ಲದೆ ಅವರು ಕೆಲವೊಂದು ಔಷಧಿಯನ್ನು ತಗೊಳ್ಬೇಕಾಗುತ್ತೆ. ಸೇಮ್ ಅದೇ ಥರ ಇದು ಈ ಪ್ರಾಣಿಗಳು ಕೂಡ ಇದರಿಂದ ಅವರ ಪ್ರಮಾಣ ತುಂಬ ದಿವಸದಿಂದ ದಿವಸಕ್ಕೆ ಕಡಿಮೆ ಆಗೋದೇ ಹೊರತು ಇದು ಜಾಸ್ತಿ ಆಗೋದು ತುಂಬ ಕಡಿಮೆ ಆಗಿದೆ. What do we humans, do we have to change our way of living to be in more harmony with the bees, or what do you think? Yeah. How shall we change our life? Please sit. What do we have to change? Kannada.
ಮನುಷ್ಯ ಶ್ರಮಪಟ್ಟು ಅವರನ್ನು ನಾವು ಸಾಯಿಸದೆ, ಇದರಲ್ಲಿ ಮನುಷ್ಯನಿಗೆ, ಕೃಷಿಕರಿಗೆ ತುಂಬ ಲಾಭ ಇರುವುದರಿಂದ ಇದನ್ನು ನಾವು ಸಾಯಿಸದೆ, ನಾವು ಸ್ವಲ್ಪ ಶ್ರಮಪಟ್ಟು ನಮ್ಮ ತಾಳ್ಮೆಯನ್ನು ಕಳ್ಕೊಳ್ಳದೆ ನಾವು ಇದರಲ್ಲಿ ನಾವು ಕೆಲಸ ಮಾಡಿದರೆ ಖಂಡಿತವಾಗಿ ಇದನ್ನು ಇಷ್ಟು ಸಾಯಿಸುವಂಥ ಅವಶ್ಯಕತೆ ಬರುವುದಿಲ್ಲ. ನಾವು ಇವತ್ತು ವೈಜ್ಞಾನಿಕವಾಗಿ ಹೋಗದೆ ಯಾವುದಕ್ಕೂ ನಾವು ಹಿಂಜರಿಯದೆ ಅದನ್ನು ಸಾಯಿಸಿ ನಾವು ಅವರಿಂದ ಜಲ್ದಿಯಾಗಿ ನಾವು ತೆಗೆದು ನಾವು ನಮ್ಮ ದುಡ್ಡನ್ನು ನಾವು ಸಂಪಾದನೆ ಮಾಡಲಿಕ್ಕೆ ನೋಡುವುದೇ ಹೊರತು, ಕಷ್ಟಪಟ್ಟು ಅವರು ಬೆಳೆಸಿದ ಅವ್ರಿಗೋಸ್ಕರ ಮಾಡಿದಂಥ ಜೇನನ್ನು ನಾವು ಅದನ್ನು ಬಲಾತ್ಕಾರವಾಗಿ ನಾವು ಕಿತ್ತು ನಾವು ತಗೊಂಡು ನಾವು ಅದರಿಂದ ದುಡ್ಡು ಸಂಪಾದನೆ ಮಾಡೋದೇ ಹೊರತು ಅವರು ನಮಗಾಗಿ ಮಾಡಿಲ್ಲ. ಇದೇನು ಕೂಡ ನಮಗಾಗಿ ಮಾಡಿಲ್ಲ, ಅವ್ರಿಗಾಗಿ ಮಾಡಿದ್ದು. ಅದನ್ನು ನಾವು ಬಲಾತ್ಕಾರವಾಗಿ ನಾವು ತಗೊಳ್ತೇವೆ. ನಾವು ತಗೊಂಡು ಅದರಿಂದ ನಾವು ದುಡ್ಡು ಸಂಪಾದನೆ ಮಾಡ್ತೇವೆ ಹೊರತು ನಮಗೋಸ್ಕರ ಅವು ಸಂಪಾದನೆ ಮಾಡಿ ಇಡೋದಿಲ್ಲ. ನಾವು ಅವರಿಂದ ನಾವು ಪ್ರಯೋಜನ ಪಡ್ಕೊಳ್ತೇವೆ, ನಮ್ಮಿಂದ ಅವು ಏನು ಪಡ್ಕೊಳ್ಳಲ್ಲ. ಆದ್ದರಿಂದ ನಾವು ಅದನ್ನು ಸಾಯಿಸದೆ ಆದಷ್ಟು ನಮ್ಮ ಕೈಯಿಂದ ಆದಷ್ಟು ಅದನ್ನು ಉಳಿಸೋದು ನಮ್ಮ ಮಾನವ ಕುಲದ ಪ್ರಯತ್ನವಾಗಬೇಕು. ಓಕೆ, He will translate. Yeah. You just say. How would you feel, Punana, if all the bees die on the planet? If all the bees die because of pollution, some chemical, agriculture land. yeah, all that destroyed. Someday in future, maybe in 100, in 200 years, no more bees. No more bees. Well, how do you feel? Angry, sad. Already that. Say it in Kannada. Yeah. ನಾವು ಇದೇ ಥರ ನಮ್ಮ ಮುಂದಿನ ಪೀಳಿಗೆಯಲ್ಲಿ ಇದಕ್ಕೆ ಸರಿಯಾದ ಮಾಹಿತಿಗಳನ್ನು ಕೊಡದೆ ಹೋದರೆ ಇನ್ನು 50-100 ವರ್ಷದಲ್ಲಿ ಜೇನುಹುಳ ಅಂತ ಹೇಳುವಂಥದ್ದು ಖಾಲಿ ಪುಸ್ತಕದಲ್ಲೇ ಬರೋದೇ ಹೊರತು ನಮಗೆ ಕಣ್ಣಲ್ಲಿ ನೋಡಲಿಕ್ಕೆ ನಮ್ಮ ಮಕ್ಕಳ ಕಾಲಕ್ಕೆ ಅದು ಸಿಕ್ಕುವಂಥದ್ದಲ್ಲ. ಇನ್ನೊಂದು ನಮ್ಮ ಪೀಳಿಗೆ ಅದು ಸಿಕ್ಕುವಂಥ ಪರಿಸ್ಥಿತಿ ಬರೋದಿಲ್ಲ. ಅಂದರೆ ಎಲ್ಲವೂ ನಾಶವಾಗಿ ಖಾಲಿ ಪುಸ್ತಕದಲ್ಲಿ ಹೇಳಲಿಕ್ಕೆ ಮಾತ್ರವೇ ಇರ್ಬೋದೇ ಹೊರತು ನಮಗೆ ಇದು ಪ್ರತ್ಯಕ್ಷವಾಗಿ ತೋರಿಸಲು ಜೇನುಹುಳ ಇರೋದಿಲ್ಲ. ಆದ್ದರಿಂದ ಆದಷ್ಟು ನಾವು ಅದನ್ನು ಮಾನವ ಕುಲಕ್ಕೆ ಇದರ ಲಾಭವೇ ಹೊರತು ಕೃಷಿಕರಿಗೆ ಕೃಷಿಯಿಂದ ಹಿಡಿದು ಪ್ರತಿಯೊಂದಕ್ಕೆ ಇದರಲ್ಲಿ ಲಾಭವೇ ಹೊರತು ಇದು ನಮಗೆ ಹಾನಿಯನ್ನು ಆಗುವುದಿಲ್ಲ, ಮಾನವ ಕುಲಕ್ಕೆ ಹಾನಿ ಆಗುವುದಿಲ್ಲ. ಆದ್ದರಿಂದ ನಾವು ಎಷ್ಟು ಇದನ್ನು ಉಳಿಸೋಕ್ಕಾಗೋದು ಅಷ್ಟೇ ಉಳಿಸಬೇಕು. ಇದನ್ನು ಯಾವುದೇ ಕಾರಣಕ್ಕೂ ಸಾಯಿಸಬಾರ್ದು, ಯಾವುದೇ ಕಾರಣಕ್ಕೂ ಬೇರೆ ಕೆಮಿಕಲ್ ಅಥವಾ ಬೇರೆ ಯಾವುದೇ ಇದರಿಂದ ನಾವು ಅದನ್ನು ನಾಶ ಮಾಡಬೇಕು, ಉಳಿಸುವುದು ನಮ್ಮೆಲ್ಲರ ಕರ್ತವ್ಯ. ಆದರೆ ಮಾತ್ರ ಮುಂದಕ್ಕೆ ನಮ್ಮ ಇನ್ನು ಬರುವಂಥ ಒಂದು 50-100 ವರ್ಷದ ಪೀಳಿಗೆಯಲ್ಲಿ ತುಂಬ ಚೆನ್ನಾಗಿ ನಾವು ಇದರ ಒಂದು ಪರಿವರ್ತನೆಯನ್ನು ನಾವು ಕಾಣುವಂಥ ಒಂದು ಸಾಧ್ಯತೆ ಇದೆ. Okay. Thank you for that. Very nice. ಸರಿ ಅಲ್ಲಮ್ಮ.